ನಮಸ್ಕಾರ, ಮೂಗು ವಾರ್ತೆಗಳಿಗೆ ಸ್ವಾಗತ. ನಾನು ಪ್ರಿಯಾ ಪ್ರವೀಣ್. ಈಗ ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆ ಹಿನ್ನೆಲೆ ಜಿಲ್ಲೆಯಾದ್ಯಂತ ಶಾಂತಿಯುತ ಮತದಾನ, ಹಲವೆಡೆ ಕೈಕೊಟ್ಟ ಮತಯಂತ್ರಗಳು, ಕಾದು ಕಾದು ಹೈರಾಣಾದ ಮತದಾರರು. ಹೊಳೆನರಸೀಪುರದ ಪಡುವಲೈಪೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರೊಟ್ಟಿಗೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ, ಅರ್ಕಲಗೂಡಿನ ಹನ್ಯಾಳು ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿ ಎ ಮಂಜು ಮತ ಚಲಾವಣೆ. ಈ ಬಾರಿ ಕಪ್ ನಮ್ದೇ ಎಂದು ವಿಶ್ವಾಸ ಹೊರಹಾಕಿದ ಅಭ್ಯರ್ಥಿಗಳು. ಮತ್ತು ಹಲವು ವಿಶೇಷತೆಗಳ ನಡುವೆ ಮತದಾನ ಹಬ್ಬ, ತಾಳಿ ಕಟ್ಟಿ ಮತಗಟ್ಟೆಗೆ ಬಂದು ವೋಟ್ ಹಾಕಿದ ವಧುವರರು, ಅನಾರೋಗ್ಯದ ನಡುವೆಯೂ ಆಂಬ್ಯುಲೆನ್ಸ್ನಲ್ಲಿ ಬಂದು ಹಕ್ಕು ಚಲಾವಣೆ. ವಾರ್ತೆಗಳ ವಿವರ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಸೇರಿದಂತೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ, ತಂದೆ ಸಚಿವ ಎಚ್.ಡಿ. ರೇವಣ್ಣ ಹಾಗೂ ಕುಟುಂಬದವರೊಂದಿಗೆ ತವರು ಜಿಲ್ಲೆ ಹಾಸನದ ಪಡುವಲಿಪೆ ಗ್ರಾಮದಲ್ಲಿ ಮತ ಚಲಾಯಿಸಿದರು. ಮೊಮ್ಮಗನಿಗೆ ಕ್ಷೇತ್ರವನ್ನು ತ್ಯಾಗ ಮಾಡಿರೋ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದು, ತುಮಕೂರು ಮೈತ್ರಿ ಅಭ್ಯರ್ಥಿಯಾಗಿದ್ದರೂ ತಮ್ಮ ತವರು ಜಿಲ್ಲೆ ಹಾಸನದ ಪಡುವಲಹಿಪ್ಪೆ ಗ್ರಾಮದಲ್ಲಿ ಕುಟುಂಬ ಸಮೇತರಾಗಿ ತಮ್ಮ ಮತ ಚಲಾಯಿಸಿದ್ರು. ಮತದಾನಕ್ಕೂ ಮುನ್ನ ಹಲವು ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ಒಳ್ಳೆ ಸಮಯವನ್ನು ನೋಡಿ ತಮ್ಮ ಮುಂದಿನ ಉತ್ತರಾಧಿಕಾರಿಯ ಗೆಲುವಿಗಾಗಿ ಮತ ಚಲಾಯಿಸಿದ್ರು. ಇನ್ನು ಇದೇ ವೇಳೆ ದೇವೇಗೌಡರಿಗೆ ಅಭ್ಯರ್ಥಿ ಮೊಮ್ಮಗ ಪ್ರಜ್ವಲ್ ರೇವಣ್ಣ, ಮಗ ಸಚಿವ ಎಚ್.ಡಿ. ರೇವಣ್ಣ, ಸೊಸೆ ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಭವಾನಿ ರೇವಣ್ಣ ಸೇರಿದಂತೆ ಕುಟುಂಬಸ್ಥರು ಸಾಥ್ ನೀಡಿದ್ರು. ಇನ್ನು ಮತದಾನದ ನಂತರ ಮಾತನಾಡಿದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಹಾಸನ ಲೋಕಸಭಾ ಕ್ಷೇತ್ರದ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಪ್ರಜ್ವಲ್ ರೇವಣ್ಣ ಅವರು ಯಾವುದೇ ಆತಂಕವಿಲ್ಲದೆ ವಿಜಯಶಾಲಿಯಾಗಲಿದ್ದಾರೆ. ನಾನು ಮತ್ತು ನನ್ನ ಕುಟುಂಬ ಜನಸೇವೆಯನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಬರುತ್ತಿದ್ದೇವೆ. ಈ ಬಾರಿ ಹಾಸನ ಕ್ಷೇತ್ರವನ್ನು ನನ್ನ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಟ್ಟುಕೊಟ್ಟಿದ್ದೇನೆ. ಈ ಕ್ಷೇತ್ರದಿಂದ ಗೆಲುವು ಸಾಧಿಸಲಿರುವ ಪ್ರಜ್ವಲ್ ಜನಸೇವೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಾರೆ ಎಂದ ಅವರು, 1954-55ರಲ್ಲಿ ಹರದನಹಳ್ಳಿಯ ಆಂಜನೇಯ ಕೋಆಪರೇಟಿವ್ ಸೊಸೈಟಿ ಸದಸ್ಯನಾಗಿ ಆರಿಸಿ ಬಂದ ನಂತರ ಇದುವರೆಗೂ ಸುಮಾರು 60 ವರ್ಷಗಳ ಕಾಲ ನಾನು ಮತ್ತು ನನ್ನ ಕುಟುಂಬದವರು ರಾಜಕೀಯ ಮಾಡಿಕೊಂಡು ಬರುತ್ತಿದ್ದು, ಸಚಿವರಾಗಿರುವ ರೇವಣ್ಣ ಅವರು ಕ್ಷೇತ್ರದಲ್ಲಿ ಉತ್ತಮ ಕಾರ್ಯ ಮಾಡಿದ್ದಾರೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅನಾಯಾಸವಾಗಿ ವಿಜಯಶಾಲಿಯಾಗುತ್ತಾರೆ ಎಂದು ದೇವೇಗೌಡರು ಹೇಳಿದರು. ನನ್ನ ಸ್ವಂತ ಕ್ಷೇತ್ರದಲ್ಲಿ ಬಂದು ನನ್ನ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರಿಗೆ ನಾನು ನನ್ನ ಶ್ರೀಮತಿ ಚೆನ್ನಮ್ಮ ಇವತ್ತು ಮತ ಚಲಾಯಿಸಿದ್ದೇವೆ. ರೇವಣ್ಣವರಿಗೆ 94ರಿಂದ ಮತ ಚಲಾಯಿಸಿದ್ದೇನೆ. ಇಲ್ಲಿ ಪ್ರಜ್ವಲ್ ರೇವಣ್ಣವರು ಅಂದರೆ ದೇವೇಗೌಡರು ಅವರ ವಂಶದ ರಾಜಕೀಯ ಹಲವಾರು ಜನ ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡ್ತಾರೆ. ಇದು ನಾವು ರೈತರ ಮಕ್ಕಳು, ದೈವದಲ್ಲಿ ನಂಬಿಕೆ ಇಟ್ಕೊಂಡಿದ್ದೇವೆ. ಒಂದು ದೈವ ಕೃಪೆ ನಾವು ಹಂತ ಹಂತವಾಗಿ ಬೆಳೆದುಕೊಂಡು ಬಂದಿದ್ದೇವೆ. ಇದು ಯಾರ ಕೈಲೂ ಇಲ್ಲ. ಮತದಾರರು ಪುಣ್ಯಾತ್ಮರು ಶಕ್ತಿ ತುಂಬಿದ್ದಾರೆ. ಕೈಲಾದ ಮಟ್ಟಿಗೆ ಅವರು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ರೇವಣ್ಣವರಾಗಲಿ, ನಾನಾಗಲಿ, ಇವತ್ತು ಕುಮಾರಸ್ವಾಮಿ ಆಗಲಿ, ಸಾಧ್ಯವಾದ ಮಟ್ಟಿಗೆ ನಮ್ಮ ಕೈಲಾದ ಸೇವೆ ಮಾಡಿದ್ದೇವೆ. ಅದರಿಂದ ಜನತೆಗೆ ಗೊತ್ತಿದೆ ದೇವೇಗೌಡರನ್ನ ಈ ಸಾರಿ ಈ ರಾಜ್ಯದಲ್ಲಿ ಮತ್ತೆ ದೇವೇಗೌಡರ ಪಕ್ಷ 4-4 ನಿಖಿಲ್ ಕುಮಾರಸ್ವಾಮಿನೂ ಗೆಲ್ತಾರೆ, ದೇವೇಗೌಡರು ಗೆಲ್ತಾರೆ, ಪ್ರಜ್ವಲ್ ರೇವಣ್ಣವರು ಗೆಲ್ತಾರೆ, ಪ್ರಮೋದ್ ಬಗ್ಗೂರು ಗೆಲ್ತಾರೆ. 4-4 ಈಗ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗಿಂತ ಮೈಸೂರಿಗೆ ಶ್ರೀಶಂಕರ್ ಇರ್ಬೋದು, ಗುರುನಾರಾಯಣ್ ಇರ್ಬೋದು, ಮುನಿಯಪ್ಪದವರು ಇರ್ಬೋದು, ಮತ್ತು ವೀರಪ್ಪ ಮೊಯ್ಲಿಯವರು. ಪ್ರಧಾನಿ ನರೇಂದ್ರ ಮೋದಿ ಅವರ ಪರ ಅಲೆ ಎದ್ದಿದ್ದು, ಈ ಬಾರಿಯ ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಮತದಾರರು ನನಗೆ ಆಶೀರ್ವದಿಸುವರು ಎಂದು ಬಿಜೆಪಿ ಅಭ್ಯರ್ಥಿ ಮಂಜು ವಿಶ್ವಾಸ ವ್ಯಕ್ತಪಡಿಸಿದರು. ಬಿಜೆಪಿ ಅಭ್ಯರ್ಥಿ ಎ ಮಂಜು ಅವರು ಗೋಪೂಜೆ ನೆರವೇರಿಸಿ ಮನೆ ದೇವರಿಗೆ ಪೂಜೆ ಸಲ್ಲಿಸಿದ್ರು. ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ತೆರೆದಿದ್ದ ಮತಗಟ್ಟೆಯಲ್ಲಿ ಸಾಮಾನ್ಯರಂತೆ ಪತ್ನಿ ತಾರಾ ಮಂಜು ಅವರೊಂದಿಗೆ ಸರದಿ ಸಾಲಿನಲ್ಲಿ ಬಂದು ಮತ ಚಲಾಯಿಸಿದ್ರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಲೋಕಸಭಾ ಚುನಾವಣೆಗೆ ಕಳೆದ ಬಾರಿ ಸ್ಪರ್ಧಿಸಿದ್ದೆ. ಆದರೆ ಆಗಿನ ಜೋಶ್ಗೆ ಹೋಲಿಸಿದರೆ ಈಗಿರುವ ಜೋಶ್ಗೂ ಭಾರಿ ವ್ಯತ್ಯಾಸವಿದ್ದು, ಮೋದಿ ಪರ ಅಲೆ ಜೋರಾಗಿದೆ. ಕಳೆದ ಸಲ ದೇವೇಗೌಡರ ವಿರುದ್ಧ ಸ್ಪರ್ಧಿಸಿ ಕಡಿಮೆ ಮತಗಳ ಅಂತರದಲ್ಲಿ ಸೋತಿದ್ದೆ. ಈಗ ಗೌಡರ ಮೊಮ್ಮಗ ಸ್ಪರ್ಧಿಸಿರುವ
ಕಾರಣ ಜನತೆ ಬದಲಾವಣೆ ಬಯಸಿದ್ದು ಕುಟುಂಬ ರಾಜಕಾರಣದ ವಿರುದ್ಧ ಮತ ಚಲಾಯಿಸುವ ವಿಶ್ವಾಸವಿದೆ ಎಂದರು. ಬಹುಶಃ ಇದು 2ನೇ ಪಾರ್ಲಿಮೆಂಟ್ಗೆ ನಾನೇ ಅಭ್ಯರ್ಥಿಯಾಗಿರೋದು. ಕಳೆದ ಬಾರಿನೂ ಕೂಡ ಅಭ್ಯರ್ಥಿಯಾಗಿದ್ದೆ. ಆಗಿದ್ದಂಥ ಜೋಶು ಈಗಿರೋದಕ್ಕೂ ಜೋಶ್ಗೆ ಭಾರಿ ವ್ಯತ್ಯಾಸ ಇದೆ. ಇವತ್ತು ಮೋದಿಯವರ ಒಂದು ಅಲೆ ಬಹುಶಃ ನನಗೆ ಜಿಲ್ಲೆಯಲ್ಲಿ ಎಲ್ಲ ಕಡೆಯೂ ಒಂದು ಅವಕಾಶ ಕೊಡಬೇಕು ಅನ್ನಿಸ್ತಿದ್ದು. ಕಳೆದ ಬಾರಿ ನಾನು ಅತಿ ಹತ್ತಿರದಲ್ಲಿ ದೇವೇಗೌಡರ ವಿರುದ್ಧ ಸೋತಿದ್ದೆ. ಕೇವಲ 50,000 ಬಂದಿದ್ದು ನಾನು ಪಾರ್ಲಿಮೆಂಟ್ ಮೆಂಬರ್ ಆಗ್ತಿದ್ದೆ. ಬಹುಶಃ ಈ ಸಲ ಅವ್ರ ಮೊಮ್ಮಗ ಆಗಿರೋದ್ರಿಂದ ಜನರು ಮತದಾರರು ಬದಲಾವಣೆ ಬಯಸಿದ್ದಾರೆ. ಕುಟುಂಬದ ವಿರುದ್ಧ ಮತ ಹಾಕ್ತಾರೆ ಅಂತ ನಂಬಿಕೆ ಇದೆ. ಅದರ ಜೊತೆಗೆ ದೇಶಕ್ಕೆ ಮೋದಿ ಬೇಕು ಮತ್ತು ಅವಶ್ಯಕತೆ ಇದೆ. 2ನೇ ಬಾರಿಗೆ ಚೌಕಿದಾರರ ಕೈಲಿ ದೇಶ ಕೊಡಬೇಕು ಅಂತಕ್ಕಂಥದ್ದು ಜನರ ಭಾವನೆ ಇದೆ. ಬಹುಶಃ ನಾನು ಹೋದ ಕಡೆ ಎಲ್ಲಾದರೂ ಆಗ ನಿಂತಿದ್ದಂಥ ಕಾಂಗ್ರೆಸ್ಸಲ್ಲಿ ನಿಂತಿದ್ದಕ್ಕೂ ಈಗ ನಿಂತಿದ್ದಕ್ಕೂ ಒಂದು ಲಾಟ್ಸ್ ಆಫ್ ಡಿಫರೆನ್ಸ್ ಇದೆ. ನನಗೆ ಅತಿ ಹೆಚ್ಚು ಶಕ್ತಿ BJP ಜೊತೆಗೆ ಕಾಂಗ್ರೆಸ್ನ ಮತದಾರರು ಕಾರ್ಯಕರ್ತರು ನನಗೆ ಬಂದು ಸಹಕಾರ ಮಾಡ್ತಾ ಇರೋದೇ. ಅರಕಲಗೂಡು ತಾಲೂಕಿನ ಕಟ್ಟೆಪುರ ಮತಗಟ್ಟೆ 187ರಲ್ಲಿ ಮತದಾನಕ್ಕೂ ಮುನ್ನ ಪರೀಕ್ಷಾರ್ಥವಾಗಿ ನಡೆದ ಅಣುಕು ಮತದಾನದ ವೇಳೆ ಮತಯಂತ್ರ ದೋಷಪೂರಿತವಾಗಿದ್ದುದು ಕಂಡುಬಂತು. ಅಣುಕು ಮತದಾನದ ವೇಳೆ ಜೆಡಿಎಸ್ ಅಭ್ಯರ್ಥಿಗೆ 7 ಮತದಾನ ಮಾಡಿದ್ರೆ ಹೆಚ್ಚಳವಾಗಿ 10 ಮತಗಳನ್ನು ಖಾತ್ರಿಪಡಿಸಿತ್ತು. ಬಿಜೆಪಿ ಅಭ್ಯರ್ಥಿಗೆ 2 ಮತಗಳು ಕಡಿಮೆ ತೋರಲಾರಂಭಿಸಿ ಮತಯಂತ್ರ ದೋಷಪೂರಿತ ಆಗಿರುವುದು ಕಂಡುಬಂತು. ವಿಷಯ ತಿಳಿದು ಮತಗಟ್ಟೆ ಬಳಿ ಧಾವಿಸಿದ ಬಿಜೆಪಿ ಅಭ್ಯರ್ಥಿ ಎ ಮಂಜು ಅವರ ಸಮ್ಮುಖದಲ್ಲಿ ತಹಶೀಲ್ದಾರ್ ಶಿವರಾಜ್ ಹಾಗೂ ಅಧಿಕಾರಿಗಳು ಮರುಪರಿಶೀಲನೆ ನಡೆಸಿ ಮತಯಂತ್ರ ಸರಿಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಮತಗಟ್ಟೆಯಲ್ಲಿ ಬೆಳಗ್ಗೆ 7ರಿಂದ 9:20ರವರೆಗೆ ಮತದಾನ ವಿಳಂಬವಾಯಿತು. ಈ ವೇಳೆ ಮಾತನಾಡಿದ ಎ ಮಂಜು, ಅಣುಕು ಮತದಾನದ ವೇಳೆ ಮತಯಂತ್ರದಲ್ಲಿ ದೋಷ ಕಂಡು ಬಂದಿರುವುದನ್ನು ಸರಿಪಡಿಸುವಂತೆ ಆರಂಭದಲ್ಲೇ ಮತಗಟ್ಟೆ ಅಧಿಕಾರಿಗಳಿಗೆ ನಮ್ಮ ಪ್ರತಿನಿಧಿಗಳು ಮನವಿ ಮಾಡಿದರೂ ಸ್ಪಂದಿಸದೆ ಅಧಿಕಾರಿಗಳು ಉದ್ದಟತನದಿಂದ ವರ್ತಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಟ್ಟೆಪುರ 187ರಲ್ಲಿ ಬೆಳಿಗ್ಗೆ ಏಜೆಂಟ್ ಮುಖಾಂತರ ಆ ಮತವನ್ನು ವೋಟ್ ಹಾಕಬೇಕಾದ್ರೆ ಅಣುಕು ಪ್ರದರ್ಶನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕ್ಯಾಂಡಿಡೇಟ್ಗೆ JDSಗೆ 10 ಬರ್ತಕ್ಕಂಥದ್ದು, ನಮಗೆ 8 ಬರ್ತಕ್ಕಂಥದ್ದು, ಬೇರೆಗಾದರೆ ಒಟ್ಟು 50 ಮತಗಳನ್ನು ಹಾಕಬೇಕು. 50 ಮತ ಹಾಕಿದಾಗ ಟೋಟಲಿ ಕರೆಕ್ಟಾಗಿ ಈಕ್ವಲ್ ಆಗಿ ಬರಬೇಕು ಎಲ್ರಿಗೂ. ನೋಟಾಗಿ ಎಷ್ಟು ಇದೆ 7 ಕ್ಯಾಂಡಿಡೇಟಿಂದ. ಸೊ ಅದರಲ್ಲಿ ತಪ್ಪಾಗಿ JDSಗೆ 10 ಓಟು, BJPಗೆ 8 ಈ ಥರ ಬಂದು ತಪ್ಪಾಗಿತ್ತು. ಬಹುಶಃ ನಮ್ಮ ಏಜೆಂಟ್ಗಳು ಅದನ್ನು ಪರಿಶೀಲನೆ ಮಾಡಿ 7 ಹಾಕಿದ್ವಿ, ಈಗ 10 ಯಾಕೆ ಬರ್ತಾ ಇದೆ ಅಂತ ಕೇಳಿದಾಗ ಆಫೀಸರು ಉದ್ದಟತನದಿಂದ ಮಾತಾಡಿ ಇದು ಹಿಂಗಾಗಿರೋದು ಹಿಂಗೆ ನಾನು ಮಾಡಲ್ಲ ಅಂತೇಳಿ ಸೀಲ್ ಮಾಡಿದ್ದೆ. ಅದಾದಮೇಲೆ ತಹಸೀಲ್ದಾರ್ಗೂ ಕಂಪ್ಲೇಂಟ್ ಮಾಡಿಲ್ಲ. ತಹಸೀಲ್ದಾರ್ ಅದು ಹೆಂಗೆ ಮಾಡ್ಕೊಂಡು ಹೋಗಿ ಅವರು ಉಡಾಫೆ ಉತ್ತರ ಕೊಟ್ಟಿದ್ರು. ಸೊ ನನಗೆ ನನ್ನ ಏಜೆಂಟು ನನಗೆ ದೂರ ಮಾಡಿದಾಗ ನಾನೇ ಸ್ವತಃ ಬಂದೆ. ಈಗೆಲ್ಲ ಮತ್ತೆ ಅದನ್ನು ಇದನ್ನು ಮಾಡಿ ಮಾಡ್ತಾರೆ. ತಾಲೂಕಿನ ಕಾಳಿನಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ತೆರೆದಿದ್ದ ಮತಗಟ್ಟೆ 262ರಲ್ಲಿ ಹಾಗೂ ಮಲ್ಲಿಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತೆರೆದಿದ್ದ ಮಹಿಳಾ ಮತಗಟ್ಟೆಯಲ್ಲಿ ಮತಯಂತ್ರ ಕೈಕೊಟ್ಟು ಅರ್ಧ ಗಂಟೆಗಳ ಕಾಲ ಮತದಾನ ವಿಳಂಬವಾಗಿ ಮತದಾರರು ಕಾಯುವ ಸ್ಥಿತಿ ಉಂಟಾಗಿತ್ತು. ವಿವಿಪ್ಯಾಟ್ನಲ್ಲಿ ದೋಷ ಸರಿಪಡಿಸಲಾಗದ ಕಾರಣ ಮತಯಂತ್ರಗಳನ್ನು ಬದಲಾಯಿಸಿ ಮತದಾನಕ್ಕೆ ಅನುವು ಮಾಡಿಕೊಡಲಾಯಿತು. ಹಾಸನ ಲೋಕಸಭಾ ಚುನಾವಣೆಗೆ ಇಂದು ಬೆಳಗ್ಗೆಯಿಂದಲೇ ಮತದಾನ ಜಿಲ್ಲಾದ್ಯಂತ ಆರಂಭಗೊಂಡಿದ್ದು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದೆ ಶಾಂತಿಯುತವಾಗಿ ನಡೆಯುತ್ತಾದರೂ ಜಿಲ್ಲೆಯ ಹಲವೆಡೆ ಮತಯಂತ್ರಗಳು ಕೈಕೊಟ್ಟ ಹಿನ್ನೆಲೆಯಲ್ಲಿ ಮತದಾರರು ಪರದಾಡುವಂತಾಯಿತು. ಹಾಸನ ನಗರದಲ್ಲಿ ಬೆಳಗ್ಗೆ 7 ಗಂಟೆಯಿಂದಲೇ ಬಿರುಸಿನ ಮತದಾನ ನಡೆಯಿತು. ಹಾಸನದ ನಗರದ ಮತಗಟ್ಟೆ ಸಂಖ್ಯೆ 153ರ ಕುವೆಂಪು ನಗರ ಮತಗಟ್ಟೆಯ ಮತಯಂತ್ರದಲ್ಲಿ ದೋಷ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಮತದಾನ 2 ಗಂಟೆಗಳ ಕಾಲ ತಡವಾಗಿ ಆರಂಭಗೊಂಡಿತ್ತು. ಅದೇ ರೀತಿ ಹಾಸನ ನಗರದ MG ರಸ್ತೆಯ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲೆಯ ಮತಗಟ್ಟೆಯಲ್ಲಿ ದೋಷ ಕಾಣಿಸಿಕೊಂಡು ಸರಿಸುಮಾರು 1 ಗಂಟೆಗಳ ಕಾಲ ಮತದಾನ ವಿಳಂಬವಾಯಿತು. ಬಳಿಕ ಸ್ಥಳಕ್ಕೆ ಆಗಮಿಸಿದ ತಂತ್ರಜ್ಞರ ತಂಡ ದೋಷಪೂರಿತ ಮತಯಂತ್ರಗಳನ್ನು ಸರಿಪಡಿಸಿದ ಬಳಿಕ ಮತದಾನ ಆರಂಭಗೊಂಡಿತ್ತು. ಇನ್ನು ಅದೇ ಮತಗಟ್ಟೆಗೆ ಮತ ಚಲಾಯಿಸಲೆಂದು ಬಂದ ಹಾಸನ ಶಾಸಕ ಪ್ರೀತಂ ಜೇಗೌಡ ಸಾಮಾನ್ಯ ಜನರಂತೆ ಸರತಿ ಸಾಲಿನಲ್ಲಿ ನಿಂತು ಮತಯಂತ್ರ ಬದಲಾಯಿಸುವವರೆಗೂ 15 ನಿಮಿಷಕ್ಕೂ ಹೆಚ್ಚು ಕಾಲ ಕಾದು ನಿಂತು ಮತ ಚಲಾಯಿಸಿದ ಪ್ರಸಂಗ ನಡೆಯಿತು. ಇದರೊಟ್ಟಿಗೆ ಮತಕೇಂದ್ರಗಳಲ್ಲಿ ಯಾವುದೇ ಅಕ್ರಮಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿತ್ತಾದರೂ ಸ್ವತಃ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಅವರು ಬಹುತೇಕ ಹಲವು ಮತಗಟ್ಟೆಗಳಿಗೆ ಭೇಟಿ ನೀಡಿದ್ದು ಖುದ್ದು ಪರಿಶೀಲನೆ ನಡೆಸಿದ್ರು. ಇನ್ನು ಮತ ಚಲಾಯಿಸಿದ ನಂತರ ಮಾತನಾಡಿದ ಶಾಸಕ ಪ್ರೀತಂ ಗೌಡ, ಮೋದಿಯನ್ನು ಪ್ರಧಾನಿ ಮಾಡಲು ಹಾಸನದಲ್ಲೂ ಮತದಾರರು ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಲು ಉತ್ಸುಕರಾಗಿರುವುದು ಕಾಣುತ್ತಿದೆ. ಈ ಬಾರಿಯ ಹಾಸನ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಆಶ್ಚರ್ಯಕರವಾಗಿರಲಿದ್ದು 1 ರಿಂದ 1.5 ಲಕ್ಷ ಮತಗಳ ಅಂತರದಲ್ಲಿ ಎ ಮಂಜು ವಿಜಯಶಾಲಿಯಾಗುವ ವಿಶ್ವಾಸವಿದೆ ಎಂದರು. ಬಹಳ ಬಿರುಸಿನಿಂದ ಮತದಾರರು ಈ ಬಾರಿ
ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು. ಹಾಸನದಿಂದಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತೇಳಿ ಹೇಳಿ ಮತದಾರರು ಭಾಳ ಉತ್ಸುಕತೆಯಿಂದ ಮತದಾನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನನಗೊಂದು ವಿಶ್ವಾಸ ಇದೆ, ಭಾರತೀಯ ಜನತಾ ಪಾರ್ಟಿ ಕನಿಷ್ಠ 1-1.5 ಲಕ್ಷ ಮತಗಳ ಅಂತರದಿಂದ ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರವನ್ನು ಗೆಲ್ತೀವಿ. ಅಚ್ಚರಿಯ ಫಲಿತಾಂಶ ದೇಶದ ಚುನಾವಣೆಯಲ್ಲಿ ಹಾಸನ ಕೂಡ ಒಂದಾಗಿರುತ್ತೆ. ಸಕಲೇಶಪುರ ತಾಲೂಕಿನಲ್ಲಿ ಲೋಕಸಭಾ ಚುನಾವಣಾ ಅಂಗವಾಗಿ ನಡೆದ ಮತದಾನ ಶಾಂತಿಯುತವಾಗಿ ಮುಕ್ತಾಯಗೊಂಡರೆ ಮತ್ತೊಂದೆಡೆ ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಯಿತು. ಮುಂಜಾನೆ 7 ಗಂಟೆಗೆ ಆರಂಭವಾದ ಮತದಾನ ಪ್ರಕ್ರಿಯೆ ಸುಮಾರು 5 ಮತಗಟ್ಟೆಗಳಲ್ಲಿ ವಿವಿಪ್ಯಾಟ್ನಲ್ಲಿ ತಾಂತ್ರಿಕ ದೋಷದಿಂದ ಮತದಾನ ಆರಂಭವಾಗುವುದು ಕೆಲವು ಸಮಯ ವಿಳಂಬವಾಯಿತು. ಮತಗಟ್ಟೆ ಸಂಖ್ಯೆ 218 ಕಾಗಿನಹರೆ, ಮತಗಟ್ಟೆ ಸಂಖ್ಯೆ 73 ಕೊಲ್ಲಹಳ್ಳಿ, ಮತಗಟ್ಟೆ ಸಂಖ್ಯೆ 134 ಚಿಕ್ಕನಾಯಕನಹಳ್ಳಿ, ಮತಗಟ್ಟೆ ಸಂಖ್ಯೆ 266 ಯರಗರಹಳ್ಳಿ, ಮತಗಟ್ಟೆ ಸಂಖ್ಯೆ 270 ಬ್ಯಾಗಡಹಳ್ಳಿಯಲ್ಲಿ ವಿವಿಪ್ಯಾಟ್ನಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದ್ದರಿಂದ ವಿವಿಪ್ಯಾಟ್ಗಳನ್ನು ಬದಲಾಯಿಸಿ ಮತದಾನ ಪ್ರಕ್ರಿಯೆ ಆರಂಭಿಸಲಾಯಿತು. ಮಧ್ಯಾಹ್ನ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಹಾಗೂ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಚಂಚಲ ಕುಮಾರಸ್ವಾಮಿ ತಾಲೂಕಿನ ಕೌಡಹಳ್ಳಿ ಸೇರಿದಂತೆ ವಿವಿಧ ಮತಗಟ್ಟೆಗಳಿಗೆ ಭೇಟಿ ನೀಡಿದ್ರು. ಪಟ್ಟಣದ ಸಂತ ಜೋಸೆಫರ ಶಾಲೆಯ ಮತಗಟ್ಟೆಯಲ್ಲಿ ಚುನಾವಣೆಯ ದಿನವೇ ಸವಿತಾ ಭವನದಲ್ಲಿ ಹಸೆಮಣೆಗೇರಿದ ವರ ಧನ್ಯರಾಜ್ ವಧುವಿಗೆ ತಾಳಿ ಕಟ್ಟಿದ ನಂತರ ಮದುವೆ ಉಡುಗೆಯಲ್ಲೇ ಮತದಾನ ಮಾಡಿ ಆರತಕ್ಷತೆಗೆ ಹಿಂತಿರುಗಿ ಹೋಗಿದ್ದು ವಿಶೇಷವಾಗಿತ್ತು. ಶುಕ್ರವಾರ ಸಂತೆ ಗ್ರಾಮದಲ್ಲಿ ಚೇತನ್ ಎಂಬವರ ಕೊಡಗಿನ ಶನಿವಾರ ಸಂತೆಯಲ್ಲಿ ವಿವಾಹ ಕಾರ್ಯಕ್ರಮ ಮುಗಿಸಿಕೊಂಡು ಮತದಾನ ಮಾಡಲು ಆಗಮಿಸಿದ್ದು ವಿಶೇಷವಾಗಿತ್ತು. ಈ ವೇಳೆ ಮದುಮಗ ಚೇತನ್ ಮಾತನಾಡಿ, ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಲು ನಾನು ಮತ ಹಾಕಲು ಬಂದಿದ್ದೇನೆ ಎಂದರು. ಮಾಜಿ ಪುರಸಭಾ ಸದಸ್ಯ ಧರ್ಮಣ್ಣ ತೀವ್ರ ಅನಾರೋಗ್ಯದ ನಡುವೆಯೂ ತನ್ನ ಪುತ್ರ ಆನಂದ್ ಅವರೊಂದಿಗೆ ಆಂಬ್ಯುಲೆನ್ಸ್ನಲ್ಲಿ ಆಗಮಿಸಿ ಪಟ್ಟಣದ ಅರಣ್ಯ ಇಲಾಖೆ ಮತಗಟ್ಟೆಯಲ್ಲಿ ಮತದಾನ ಮಾಡಿದ್ರು. ಪಟ್ಟಣದ ಕುಶಾಲನಗರ ಹೌಸಿಂಗ್ ಬೋರ್ಡ್ ಬಡಾವಣೆಯ ಮತಗಟ್ಟೆ ಸಂಖ್ಯೆ 94ರಲ್ಲಿ ದಿವ್ಯಾ ಲಾರೆನ್ಸ್ ಎಂಬ ಅಂಗವಿಕಲೆ ವೀಲ್ ಚೇರ್ನಲ್ಲಿ ಆಗಮಿಸಿ ಮತದಾನ ಮಾಡಿದ್ರು. ತಾಲೂಕಿನ ಹಲಸುಲಿಗೆ ಗ್ರಾಮದ ಮತಗಟ್ಟೆ 74ರಲ್ಲಿ ಮತದಾರರು ಮುಂಜಾನೆಯಿಂದಲೇ ಸರತಿಯಲ್ಲಿ ನಿಂತು ಮತದಾನ ಮಾಡಿದ್ರು. ಪಟ್ಟಣದ ಕುಡುಗರಹಳ್ಳಿ ಬಡಾವಣೆಯ ತಾಯಮ್ಮ 93 ವರ್ಷದ ವೃದ್ಧೆ ವೀಲ್ಚೇರ್ ಸಹಾಯದಿಂದ ಆಗಮಿಸಿ ಮತದಾನ ಮಾಡಿದ್ರು. ನೂರಾರು ಹೊಸ ಮತದಾರರು ಇದೇ ಮೊದಲ ಬಾರಿಗೆ ಆಸಕ್ತಿಯಿಂದ ಮತದಾನ ಮಾಡಿದ್ದು, ಕೆಲವೆಡೆ ಮತದಾರರ ಹೆಸರುಗಳು ಕೈಬಿಟ್ಟು ಹೋಗಿದ್ದರಿಂದ ಮತದಾರರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆಗಳು ನಡೆದಿದೆ. ಪಟ್ಟಣದ ಮಲ್ಲಿಕಾರ್ಜುನ ನಗರ ಹಾಗೂ ಪ್ರೇಮ್ ನಗರ ಬಡಾವಣೆಯ ಹಲವು ಮತದಾರರು ಇತ್ತೀಚೆಗಷ್ಟೇ ಪುರಸಭಾ ಚುನಾವಣೆಯಲ್ಲಿ ಮತದಾನ ಮಾಡಿದ್ದು, ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಉರ್ದು ಶಾಲೆಯ ಮತಗಟ್ಟೆಗೆ ಮತದಾನ ಮಾಡಲು ಆಗಮಿಸಿದಾಗ ಮತದಾರರ ಪಟ್ಟಿಯಿಂದ ಹಲವು ಮತದಾರರ ಹೆಸರನ್ನು ಕೈಬಿಟ್ಟಿರುವ ಹಿನ್ನೆಲೆಯಲ್ಲಿ ಮತದಾನ ವಂಚಿತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಈ ದಿನ ಮತದಾನ ನಡೀತಾ ಇದೆ. ನಮ್ಮ ಸಕಲೇಶಪುರ ಕ್ಷೇತ್ರ ಈಗಾಗಲೇ ಸಕಲೇಶಪುರ, ಆಲೂರು ತಾಲೂಕುಗಳು ಮತ್ತು ಹಾಸನ ತಾಲೂಕಿನ ಕಟ್ಟಾಯ ಹೋಬಳಿಯನ್ನು ಒಳಗೊಂಡಿದೆ. ಈಗಾಗಲೇ ನಮ್ಮ ಕ್ಷೇತ್ರ ಜನತಾದಳಕ್ಕೆ ಭದ್ರಕೋಟೆ ಅಂತ ಈಗಾಗಲೇ ನಮ್ಮ ಹಿಂದಿನ ಚುನಾವಣೆಗಳಲ್ಲಿ ಗೊತ್ತಾಗಿದೆ. ಅದೇ ರೀತಿ ಈ ಸಾರಿ ಕೂಡ ಪ್ರಜ್ವಲ್ ರೇವಣ್ಣವರು ನಮ್ಮ ಪಕ್ಷದಿಂದ, ನಮ್ಮ ಕ್ಷೇತ್ರದಿಂದ ಕೂಡ ಅತಿ ಹೆಚ್ಚು ಮತಗಳನ್ನು ಪಡೆಯುತ್ತಾರೆ. ಸುಮಾರು 25ರಿಂದ 40 ಸಾವಿರ ಕ್ಷೇತ್ರದಲ್ಲಿ ಲೀಡ್ ಬರತಕ್ಕಂಥ ವಿಶ್ವಾಸ ನಮಗಿದೆ. ನಮ್ಮ ಕಾರ್ಯಕರ್ತರು, ಮುಖಂಡರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಪಕ್ಷದ ಸಾಥ್ ಕೂಡ ನಮಗೆ ಸಿಕ್ಕಿದೆ. ಅವರಿಗೆಲ್ಲ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಲೋಕಸಭಾ ಚುನಾವಣೆ ಸಲುವಾಗಿ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ನಡೆದ ಮತದಾನ ಎಲ್ಲೆಡೆ ಶಾಂತಿಯುತವಾಗಿತ್ತು. ಇನ್ನು ಚುನಾವಣೆ ಆರಂಭದಲ್ಲಿ ಮತದಾರರಲ್ಲಿ ನೀರಸತನ ಕಂಡುಬಂದರೂ ಮಧ್ಯಾಹ್ನದ ನಂತರ ಚುರುಕು ಪಡೆಯಿತು. 17ನೇ ಲೋಕಸಭೆಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನ ಪ್ರಕ್ರಿಯೆ ಇದೇ ಮೊದಲ ಬಾರಿಗೆ ಯಾವ ಮತಕೇಂದ್ರದಲ್ಲೂ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಡೆದಿದ್ದು ವಿಶೇಷ. ಬೆಳಗ್ಗೆ 7 ಗಂಟೆಗೆ ಆರಂಭವಾದ ಮತದಾನದಲ್ಲಿ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ತಮ್ಮ ಕುಟುಂಬ ಸದಸ್ಯರೊಂದಿಗೆ ತಮ್ಮ ಸ್ವಗ್ರಾಮ ಎ ಚೌಳೇನಹಳ್ಳಿಯಲ್ಲಿನ ಮತಗಟ್ಟೆಯಲ್ಲಿ ಸರದಿ ಸಾಲಿನಲ್ಲಿ ನಿಂತು ಬೆಳಗ್ಗೆ 8 ಗಂಟೆ ಸುಮಾರಿಗೆ ತಮ್ಮ ಮತ ಚಲಾಯಿಸಿದ್ರು. ಈ ಸಂದರ್ಭ ಮಾತನಾಡಿದ ಅವರು, ಜಿಲ್ಲಾ ಮಂತ್ರಿ ಎಚ್.ಡಿ. ರೇವಣ್ಣನವರ ಅಭಿವೃದ್ಧಿ ಕಾರ್ಯಗಳ ಫಲ ನಮ್ಮ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರಿಗೆ 9 ತಾಲೂಕುಗಳಲ್ಲಿಯೂ ಉತ್ತಮ ಮತಗಳಿಕೆಯಾಗಲಿದೆ. 2 ಲಕ್ಷ ಮತಗಳ ಅಂತರದಿಂದ ಗೆಲುವು ನಿಶ್ಚಿತ ಎಂದರು. ಇವರೊಂದಿಗೆ ಪತ್ನಿ ಕುಸುಮಾರಾಣಿ, ಸಹೋದರ ಜಿಲ್ಲಾ ಪಂಚಾಯಿತಿ ಸದಸ್ಯ ಸಿಎನ್ ಪುಟ್ಟಸ್ವಾಮಿಗೌಡ ಮತ್ತು ಅವರ ಕುಟುಂಬದವರು ಮತದಾನದಲ್ಲಿ ಪಾಲ್ಗೊಂಡಿದ್ದರು.
ಇನ್ನು ತಾಲೂಕಿನ 271 ಮತಗಟ್ಟೆಗಳ ಪೈಕಿ ಗದ್ದೆಬಿಂಡೇನಹಳ್ಳಿ ಮತ್ತು ಕಲ್ಕೆರೆ ಮತಗಟ್ಟೆಗಳನ್ನು ಸಖಿ ಮತಗಟ್ಟೆಗಳನ್ನಾಗಿ ನಿರ್ಮಾಣ ಮಾಡಲಾಗಿತ್ತು. ಮತಕೇಂದ್ರದ ಮುಂಭಾಗ ಮತದಾರರನ್ನು ಆಕರ್ಷಿಸುವ ಸಲುವಾಗಿ ಆಕರ್ಷಕ ದ್ವಾರ ನಿರ್ಮಾಣ, ಬೆಲೂನ್ನಲ್ಲಿ ಸಿಂಗರಿಸಿದ ಮತಗಟ್ಟೆಯಲ್ಲಿ ಕುಡಿಯುವ ನೀರು, ಫ್ಯಾನ್ ವ್ಯವಸ್ಥೆ, ಮತದಾನದ ನಂತರ ಸೆಲ್ಫಿ ಪ್ರಿಯರಿಗಾಗಿ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಮಿಕ್ಕೆಲ್ಲ ಎಂದಿನಂತೆ ಶಾಂತಿಯುತ ಮತದಾನ, ಕೆಲವೆಡೆ ನೀರಸ, ಮತ್ತೆ ಕೆಲವೆಡೆ ಬಿರುಸಿನ ಮತದಾನವಾಯಿತು. ಮೊದಲ ಬಾರಿಗೆ ತನ್ನ ಹಕ್ಕು ಚಲಾಯಿಸಿದ ಪೂರ್ಣಿಮಾ ಮೊದಲ ಮತದಾನ ಖುಷಿ ನೀಡಿದ ಬಗ್ಗೆ ತಮ್ಮ ಸಂತೋಷ ವ್ಯಕ್ತಪಡಿಸಿದ್ರು. ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಸುಮಾರು 2,01,450 ಮತದಾರರಿದ್ದು ಬೆಳಗ್ಗೆ 7 ಗಂಟೆಯಿಂದಲೇ ಮತದಾನ ಶಾಂತಿಯುತವಾಗಿ ತಾಲೂಕಿನಾದ್ಯಂತ ಕ್ಷೇತ್ರದಾದ್ಯಂತ ನಡೀತಿದೆ. ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಡೂರು ಸೇರಿದಂತೆ 9 ತಾಲೂಕುಗಳು ಕೂಡ ಬರುತ್ತೆ. ಬಹುತೇಕ ನಮಗೆ ತಿಳಿದಿರೋ ಹಾಗೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಹೆಚ್ಚಿನ ಮತಗಳು ಬೀಳ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇವತ್ತು JDS ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿ ಶ್ರೀ ಪ್ರಜ್ವಲ್ ರೇವಣ್ಣ ಅವರು ಸ್ಪರ್ಧೆ ಮಾಡಿದ್ದು ತುಂಬ ಎಲ್ಲ ಕಡೆ ವ್ಯಾಪಕವಾದಂಥ ಪ್ರಚಾರವನ್ನು ಕೂಡ ಮಾಡಿದ್ದಾರೆ. ಇವತ್ತು ನಮ್ಮ ಅಭಿವೃದ್ಧಿಯ ಸಮ್ಮಿಶ್ರ ಸರ್ಕಾರದ ಒಂದು ಅಭಿವೃದ್ಧಿ, ಈ ಹಿಂದಿನ ದಿನಗಳಲ್ಲಿ ಪೂಜ್ಯ ದೇವೇಗೌಡರು ಈ ಜಿಲ್ಲೆಗೆ ಮಾಡಿರುವಂಥ ಒಂದು ಅಭಿವೃದ್ಧಿ, ಮಾನ್ಯ ರೇವಣ್ಣವರು ಕುಮಾರಣ್ಣವರ ಒಂದು ಈ ಸರ್ಕಾರದ ಮಾಡಿರ್ತಕ್ಕಂಥ ಅಭಿವೃದ್ಧಿನೇ ನಮಗೆ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಅತಿ ಹೆಚ್ಚಿನ ಮತಗಳ ಅಂತರದಿಂದ ಹೊಳೆನರಸೀಪುರದಲ್ಲೂ ಮೊದಲನೇ ಹಂತದ ಮತದಾನ ಸರಳ ಮತ್ತು ಶಾಂತಿಯಿಂದ ನಡೆಯಿತು. ಬೆಳಗ್ಗೆ 7 ಗಂಟೆಗೆ ಪ್ರಾರಂಭವಾದ ಮತದಾನ ಸಂಜೆ 6ರವರೆಗೂ ನೀರಸವಾಗಿ ನಡೆಯಿತು. ಪಟ್ಟಣದ ಗ್ರೀನ್ವುಡ್ ಶಾಲೆಯ ಮತಗಟ್ಟೆ 289ರಲ್ಲಿ ವಿವಿಪ್ಯಾಟ್ ಕೆಟ್ಟು ಹೋದ ಕಾರಣ 1 ಗಂಟೆ ತಡವಾಗಿ ಮತದಾನ ನಡೆಯಿತು. ಹೊಳೆನರಸೀಪುರ ಕ್ಷೇತ್ರದಲ್ಲಿ 318 ಮತಗಟ್ಟೆಗಳಿದ್ದು, ಮಹಿಳಾ ಅಧಿಕಾರಿಗಳೇ ಸಂಪೂರ್ಣ ಕಾರ್ಯನಿರ್ವಹಿಸುವಂತಹ 2 ಸಖಿ ಮತಗಟ್ಟೆಗಳು, ಪ್ರತಿ ಮತಗಟ್ಟೆಯಲ್ಲಿಯೂ ಸಹ ಅಂಗವಿಕಲರಿಗೆ ವಾಹನ ವ್ಯವಸ್ಥೆ ಕಲ್ಪಿಸಿದ್ದು, 18 ವರ್ಷ ಒಳಗಿರುವ 300ಕ್ಕೂ ಹೆಚ್ಚು ಸ್ವಯಂ ಸೇವಕರು ಕಾರ್ಯನಿರ್ವಹಿಸಿದರು. ಜನಪ್ರತಿನಿಧಿಗಳು ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿ ಧಿಕ್ಕಾರ ಕೂಗಿದ ಘಟನೆ ಇಂದು ಪಟ್ಟಣದ ಸಮೀಪ ಚಿಕ್ಕಪ್ಯಾಡಿಗೆರೆ ಗ್ರಾಮದಲ್ಲಿ ನಡೆಯಿತು. ಗ್ರಾಮಕ್ಕೆ ಮೂಲಭೂತ ಸೌಲಭ್ಯ ಒದಗಿಸಿಲ್ಲ ಎಂದು ಆರೋಪಿಸಿ ಬೇಲೂರು ವಿಧಾನಸಭಾ ಕ್ಷೇತ್ರದ ಬಂಟೇನಹಳ್ಳಿ ಗ್ರಾಮ ವ್ಯಾಪ್ತಿಯ ಚಿಕ್ಕಪ್ಯಾಡಿಕೆರೆ ಗ್ರಾಮದಲ್ಲಿ 100 ಮತದಾರರು ಮತದಾನ ಬಹಿಷ್ಕರಿಸಲು ಮುಂದಾದರು. ಪ್ರತಿಭಟಿಸಿ ಮಾತನಾಡಿದ ಗ್ರಾಮದ ಚಂದ್ರಶೇಖರ್, ನಮಗೆ ಈ ಗ್ರಾಮದಲ್ಲಿ ಶೌಚಾಲಯ ಕಟ್ಟಿಕೊಳ್ಳಲು ಸ್ಥಳ ಇಲ್ಲದಂತಾಗಿದೆ. ನಮ್ಮ ಗ್ರಾಮದ ಸುತ್ತಮುತ್ತ ಯಗಚಿ ಜಲಾಶಯ ಇರುವುದರಿಂದ ತಂತಿ ಬೇಲಿ ನಿರ್ಮಾಣ ಮಾಡಿದ್ದಾರೆ. ನಮ್ಮ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಒದಗಿಸಿಕೊಡ್ಲಿ, ಇಲ್ಲದಿದ್ದಲ್ಲಿ ಈ ಗ್ರಾಮವನ್ನು ಕೂಡ ಮುಳುಗಡೆಗೆ ಸೇರಿಸಲಿ ಎಂದು ಪ್ರತಿಭಟನೆ ಮಾಡಿ ಒತ್ತಾಯಿಸಿದರು. ಇನ್ನು ಗ್ರಾಮದ ಮಹಿಳೆಯರು ಸೇರಿದಂತೆ ಗ್ರಾಮಸ್ಥರಾದ ಚಂದ್ರಕುಮಾರ್, ಶೇಷಪ್ಪ, ಪರಮೇಶ್, ಯೋಗೇಶ್, ಇಂದ್ರ, ನಾಗರತ್ನ, ಲಲಿತಾ, ಮಂಜಮ್ಮ, ಶಿವಮ್ಮ, ಜಯಮ್ಮ, ರತ್ನಮ್ಮ, ಚಂದ್ರಕಲಾ, ಮೀನಾಕ್ಷಿ, ನಿಂಗಮ್ಮ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಚಂದ್ರಮ್ಮರ ಪತಿ ದಾಸಪ್ಪ ವಿರುದ್ಧ ವಾಗ್ದಾಳಿ ನಡೆಸಿ ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕಿ ಬಾಯಿಗೆ ಬಂದಂತೆ ಬೈದರು. ಸಿಪಿಐ ಲೋಕೇಶ್ ಪ್ರತಿಭಟನಾಕಾರರಿಗೆ ಮತ ಹಾಕಲು ಬರುವವರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರದು ಎಂದು ಎಚ್ಚರಿಕೆ ನೀಡಿ ಮತಗಟ್ಟೆಯಿಂದ ದೂರ ಇರುವಂತೆ ಸೂಚಿಸಿ ಮತ ಹಾಕುವವರಿಗೆ ಅನುಕೂಲ ಮಾಡಿಕೊಟ್ರು. ಕಣ್ಬಿಟ್ಟು ನೋಡ್ತಾ ಇದ್ದೀರಾ, ಬಹಳ ವ್ಯವಸ್ಥೆ ಆಗಿದೆ. ಸುತ್ತ ತಂತಿ ಬೇಲಿ ಹಾಕಿದೆ, ದನ ಆಚೆ ಹೊಡೆಯಕ್ಕಾಗಲ್ಲ. ಟಾಯ್ಲೆಟ್ ರೂಮ್ ಕಟ್ಕೊಳ್ಳೋಕೆ ಸಹ ಜಾಗ ಇಲ್ಲ ನಮ್ಮೂರಲ್ಲಿ. ಒಂದು ಟಾಯ್ಲೆಟ್ ರೂಮ್ ಕಟ್ಕೊಳ್ಳೋಕೆ ಜಾಗ ಇಲ್ಲ. ಸರ್ಕಾರದಿಂದ ಟಾಯ್ಲೆಟ್ ಕಟ್ಕೊಳ್ಳಿ, ಇಲ್ಲ ಅಂದ್ರೆ ನಿಮಗೆ ರೇಷನ್ ಕೊಡಲ್ಲ, ಅದು ಕೊಡಲ್ಲ. ನಮಗೆ ಜಾಗವೇ ಇಲ್ವಾ ಸ್ವಾಮಿ? ನಾವೆಲ್ಲಿ ಕಟ್ಕೊಳ್ಳೋದು ಜಾಗನ? ಟಾಯ್ಲೆಟ್ ರೂಮ್ ಈ ಸ್ಥಳಗಾರ ಬರಬೇಕು, ಶಾಸಕರು ಬರಬೇಕು, ಈ ಎಲ್ಲಾ ನೋವುಗಳನ್ನ ಆಲಿಸ್ಬೇಕು. ನಮಗೆ ಪುನರ್ವಸತಿ ಕೇಂದ್ರನ ಮಾಡ್ಕೊಡಬೇಕು. ಇಲ್ಲ ಅಂದ್ರೆ ಮುಳುಗಡೆ ಸೇರಿಸಿ ನಮ್ಮೂರನ್ನ, ಇಲ್ಲಿ ಮುಳುಗಡೆ ಸೇರಿಸ್ಬೇಕು. ಈ ಊರನ್ನ ಇಲ್ಲವಾಗಿ ಬೇರೆ ಜಾಗನ, ಇಲ್ಲಿ ಹೆಚ್ಚಿ ಜಾಗ ಸುಮಾರು 50 ಎಕರೆ 60 ಎಕರೆ ಜಾಗ ಇದೆ. ನಮಗೆ ಒಂದು 4 ಎಕರೆ 5 ಎಕರೆನ ರಿಸರ್ವ್ ಮಾಡಿಕೊಡ್ಬೇಕು. ಇಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಮತನ ಈ ಒಂದು ಚುನಾವಣೆಯಲ್ಲಿ ಮತ ಚಲಾಯಿಸುವಂತ ನಾವು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಈ ಒಂದು ಎಚ್ಚರಿಕೆನ ತಹಸೀಲ್ದಾರ್ ಬರಬೇಕು, ಶಾಸಕರು ಬಂದು ಸಹ ಇಲ್ಲಿ ನಮ್ಗೆ ಹೇಳಿಕೆ ಕೊಡಬೇಕು. ಅಲ್ಲಿವರೆಗೂ ಯಾವುದೂ ಸಹ ನಾವು ಓಟ್ ಹಾಕೋದಿಲ್ಲ. ಆಲೂರು ಪಟ್ಟಣದಲ್ಲಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ 2, ತಾಲೂಕು ಪಂಚಾಯಿತಿಯಲ್ಲಿ 1, ಉರ್ದು ಶಾಲೆಯಲ್ಲಿ 2, ಮರ್ಸು ಗ್ರಾಮದಲ್ಲಿ 1 ಹಾಗೂ ಹಳೆ ಆಲೂರಿನಲ್ಲಿ 1, ಒಟ್ಟು 7 ಮತಗಟ್ಟೆಗಳಲ್ಲಿ ಮತದಾನ ಶಾಂತಿಯುತವಾಗಿ ನಡೆದಿದೆ.
ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಹಾಗೂ ವಿಧಾನಸಭೆ ಚುನಾವಣೆಗಳಲ್ಲಿದ್ದ ಬಿರುಸು ಹಾಗೂ ಹುರುಪು ಈ ಚುನಾವಣೆಯಲ್ಲಿ ಕಂಡುಬರಲಿಲ್ಲ. ಸುಡುವ ಬಿಸಿಲಿನಲ್ಲಿ ಮನೆಗಳಿಂದ ಹೊರಬರಲು ಜನ ಹಿಂಜರಿತಿರುವಂತೆ ಕಂಡುಬರುತ್ತಿತ್ತು. ಬೆಳಗ್ಗೆ 11:30ಕ್ಕೆ ಎಲ್ಲ ಮತಗಟ್ಟೆಗಳಲ್ಲಿ ಭಾಗಶಃ 20% 22% ಮತದಾನವಾಗಿತ್ತು. 12 ಗಂಟೆಯ ನಂತರ ಸ್ವಲ್ಪ ಚುರುಕಾಗಿತ್ತು. ಮತಗಟ್ಟೆಗಳಲ್ಲಿ ವೃದ್ಧರಿಗೆ, ಅಂಗವಿಕಲರಿಗೆ ಮತದಾನ ಮಾಡಲು ಅನುಕೂಲವಾಗುವಂತೆ ವೀಲ್ ಚೇರ್ಗಳ ವ್ಯವಸ್ಥೆ ಮಾಡಲಾಗಿತ್ತು. ತಾಲೂಕಿನ ಬ್ಯಾಬ ಗ್ರಾಮದಲ್ಲಿ ಗ್ರಾಮಸ್ಥರು ತಮ್ಮ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳು ದೊರೆತಿಲ್ಲವೆಂದು ಕೆಲಕಾಲ ಪ್ರತಿಭಟನೆ ನಡೆಸಿದ ಘಟನೆ ನಡೆಯಿತು. ಇನ್ನುಳಿದಂತೆ ತಾಲೂಕಿನ ಎಲ್ಲ ಕಡೆಗಳಲ್ಲಿಯೂ ಸಹ ಶಾಂತಿಯುತವಾದ ಮತದಾನ ನಡೆಯಿತು. ಹಾಸನ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಕೆಲ ಸಣ್ಣ ಪುಟ್ಟ ಮತಯಂತ್ರ ದೋಷಗಳ ನಡುವೆಯೂ ಶಾಂತಿಯುತ ಮತದಾನ ಪ್ರಕ್ರಿಯೆ ಮುಕ್ತಾಯವಾಗಿದ್ದು, ಹಾಗಿದ್ರೆ ಯಾವ ಭಾಗದಲ್ಲಿ ಎಷ್ಟು ಪ್ರಮಾಣದಲ್ಲಿ ಮತದಾನ ನಡೆಯಿತು ಅಂತ ನೋಡ್ಕೊಬನ್ನಿ. ಮತದಾನ ಕುರಿತು ಜಿಲ್ಲಾ ಪಂಚಾಯಿತಿ ಸಿಇಒ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷರಾದ ವಿಜಯ್ ಪ್ರಕಾಶ್ ಅವರ ಮಾರ್ಗದರ್ಶನದಲ್ಲಿ ಕಳೆದ ಹಲವು ಬಾರಿಗಿಂತ ಮತದಾನದ ಕುರಿತು ಜಿಲ್ಲಾ ಸ್ವೀಪ್ ಸಮಿತಿ ಹೆಚ್ಚು ಜಾಗೃತಿ ಮೂಡಿಸಿದ ಹಿನ್ನೆಲೆಯಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಜಿಲ್ಲೆಯ ಮತದಾರರು ಉತ್ಸುಕರಾಗಿ ಪಾಲ್ಗೊಂಡರು. ಬೆಳಗ್ಗೆ 7 ಗಂಟೆಗೆ ಪ್ರಾರಂಭವಾಗಬೇಕಾದ ಮತದಾನ ಪ್ರಕ್ರಿಯೆ ಕೆಲವೆಡೆ ಮತಯಂತ್ರದಲ್ಲಿ ದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ಅರ್ಧ ಗಂಟೆ ತಡವಾಗಿ ಮತದಾನ ಪ್ರಕ್ರಿಯೆ ಪ್ರಾರಂಭವಾಯಿತು. ಆದ್ದರಿಂದ ತಡವಾಗಿ ಮತದಾನ ಪ್ರಕ್ರಿಯೆ ಪ್ರಾರಂಭವಾದ ಮತಗಟ್ಟೆಗಳಲ್ಲಿ ಅರ್ಧ ಗಂಟೆ ಪ್ರಕ್ರಿಯೆಯನ್ನು ವಿಸ್ತರಿಸಲಾಯಿತು. ಹಾಗಿದ್ರೆ ಹಾಸನ ಲೋಕಸಭಾ ಚುನಾವಣೆಯ ಯಾವ ಕ್ಷೇತ್ರದಲ್ಲಿ ಶೇಕಡವಾರು ಮತದಾನ ಎಷ್ಟಾಗಿದೆ ಅಂತ ನೋಡೋದಾದ್ರೆ, ಕಡೂರು ಕ್ಷೇತ್ರದಲ್ಲಿ 55%ಕ್ಕೂ ಹೆಚ್ಚು, ಶ್ರವಣಬೆಳಗೊಳ ಕ್ಷೇತ್ರದಲ್ಲಿ 60%ಕ್ಕೂ ಹೆಚ್ಚು, ಅರಸೀಕೆರೆ 60%ಕ್ಕೂ ಹೆಚ್ಚು, ಬೇಲೂರಿನಲ್ಲಿ 59%, ಹಾಸನದಲ್ಲಿ 60%ಕ್ಕೂ ಹೆಚ್ಚು, ಹೊಳೆನರಸೀಪುರದಲ್ಲೇ 80%ಕ್ಕೂ ಹೆಚ್ಚು, ಅರಕಲಗೂಡು 55%ಕ್ಕೂ ಹೆಚ್ಚು, ಸಕಲೇಶಪುರ 60%ಕ್ಕೂ ಹೆಚ್ಚು ಮತದಾನ ನಡೆದಿದೆ. ಒಟ್ಟಿನಲ್ಲಿ ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ಚುನಾವಣೆಯಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಏರಿಕೆ ಕಂಡಿದ್ದು, ಒಟ್ಟಾರೆ ಕ್ಷೇತ್ರದಲ್ಲಿ ಈ ಬಾರಿ 75%ಕ್ಕೂ ಹೆಚ್ಚು ಮತದಾನ ನಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆ ಹಿನ್ನೆಲೆ ಜಿಲ್ಲೆಯಾದ್ಯಂತ ಶಾಂತಿಯುತ ಮತದಾನ, ಹಲವೆಡೆ ಕೈಕೊಟ್ಟ ಮತಯಂತ್ರಗಳು, ಕಾದು ಕಾದು ಹೈರಾಣಾದ ಮತದಾರರು. ಹೊಳೆನರಸೀಪುರದ ಪಡುವಲೈಪೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರೊಟ್ಟಿಗೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ, ಅರ್ಕಲಗೂಡಿನ ಹನ್ಯಾಳು ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿ ಎ ಮಂಜು ಮತ ಚಲಾವಣೆ. ಈ ಬಾರಿ ಕಪ್ ನಮ್ದೇ ಎಂದು ವಿಶ್ವಾಸ ಹೊರಹಾಕಿದ ಅಭ್ಯರ್ಥಿಗಳು. ಮತ್ತು ಹಲವು ವಿಶೇಷತೆಗಳ ನಡುವೆ ಮತದಾನ ಹಬ್ಬ, ತಾಳಿ ಕಟ್ಟಿ ಮತಗಟ್ಟೆಗೆ ಬಂದು ವೋಟ್ ಹಾಕಿದ ವಧುವರರು, ಅನಾರೋಗ್ಯದ ನಡುವೆಯೂ ಆಂಬ್ಯುಲೆನ್ಸ್ನಲ್ಲಿ ಬಂದು ಹಕ್ಕು ಚಲಾವಣೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.